ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ಮುಂದೆ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ನಿಮ್ಮ ಮುಂದೂ ಇರಬಹುದು. ಅಭಿಮಾನಿಗಳಿಂದ ನಟರು ಹಾಳಾಗಿದ್ದಾರ, ನಟರಿಂದ ಅಭಿಮಾನಿಗಳು ಹಾಳಾಗಿದ್ದಾರ, ರಾಜಕಾರಣಿಗಳಿಂದ ಅಭಿಮಾನಿಗಳು ಹಾಳಾಗಿದ್ದಾರ, ಅಭಿಮಾನಿಗಳಿಂದ ರಾಜಕಾರಣಿಗಳು ಹಾಳಾಗಿದ್ದಾರ? ಸೊ ಈ ಮಾತನ್ನು ನಾನು ಹೇಳುವುದಕ್ಕೆ ಒಂದು ಕಾರಣ ಇದೆ. ಕರ್ನಾಟಕದಲ್ಲಿ ಈ ಅಭಿಮಾನಿ ಸಂಘಗಳ ಹೊಡೆದಾಟಗಳಿಗೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್ ಇರುವಾಗಲೇನೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ನಡುವೆ ಜಗಳ ನಡೀತಿತ್ತು. ಅದರಂತೆ ವಿಷ್ಣುವರ್ಧನ್ ಸಿನಿಮಾಗಳ ಕಟ್ಔಟ್ಗಳನ್ನ ಈ ಅಭಿಮಾನಿಗಳೇ ಕಿತ್ತಾಕ್ತಿದ್ರು, ಇವರು ಕಟ್ಔಟ್ ಅವ್ರು ಕಿತ್ತಾಕ್ತಿದ್ರು. ಆದರೆ ಅಂಥ ಸಂದರ್ಭದಲ್ಲಿ ಅದು ಒಂದು ಮಿತಿಯನ್ನ ದಾಟದಂತೆ ರಾಜ್ಕುಮಾರ್ ವಿಷ್ಣುವರ್ಧನ್ ನೋಡ್ಕೊಂಡಿದ್ರು. ಅವರು ಅಭಿಮಾನಿಗಳಿಗೆ ಬುದ್ಧಿ ಹೇಳ್ತಿದ್ರು, ಹಾಗಲ್ಲ ಹೀಗೆ ಅಂತಿದ್ರು. ಫಾರ್ ಎಕ್ಸಾಂಪಲ್, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರ ಆಗಿದ್ದ ಸಾರಾ ಗೋವಿಂದು ಇರಲಿ, ವೆಂಕಟೇಶ್ ಇರಲಿ, ಸೊ ಅವರೊಂದು ಮಿತಿಯ ಒಳಗಡೆ ತಮ್ಮ ಅಭಿಮಾನವನ್ನು ಇಟ್ಕೊತಿದ್ರು. ಇವತ್ತು ಆ ಸ್ಥಿತಿ ಇಲ್ಲ. ಆದ್ರಿಂದಲೇ ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರೋದು, ಅಭಿಮಾನಿಗಳಿಂದ ನಟರ ಹಾಳಾದ್ರ, ನಟರಿಂದ ಅಭಿಮಾನಿಗಳಾದ್ರ? ಇವರಿಬ್ಬರನ್ನು ಹಾಳು ಮಾಡೋದಕ್ಕೆ ಮಾಧ್ಯಮದ ಪಾತ್ರ ಎಷ್ಟು? ಇದು ಗಂಭೀರವಾದ ಪ್ರಶ್ನೆ. ತಾವು ನೋಡಿರ್ಬೋದು 2 ದಿನದಿಂದ ಏನ್ ನಡೀತಾ ಇದೆ ಅಂತ. ಸೊ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿರುವ ಒಂದು ಮಾತು, ಅವರ ಲೇಟೆಸ್ಟ್ ಸಿನಿಮಾ ಬಿಡುಗಡೆಗೆ ಪೂರ್ವಭಾವಿಯಾಗಿ ಹುಬ್ಬಳ್ಳಿಯಲ್ಲಿ ಒಂದು ಈವೆಂಟ್ ಅನ್ನ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಅವರು ಯುದ್ಧದ ಮಾತನಾಡಿದ್ರು. ಸೊ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅಂದ್ರು. ಮತ್ತು ಯುದ್ಧಕ್ಕೆ ಸಿದ್ಧರಾಗಿ ಅನ್ನುವ ಕರೆಯನ್ನ ಅವರು ಅಭಿಮಾನಿಗಳಿಗೆ ಕೊಟ್ಟರು. ಯಾರ ವಿರುದ್ಧ ಇದು ಯುದ್ಧ? ಅದಕ್ಕೆ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಗಳು ಪ್ರಾರಂಭ ಆದವು. ಒಂದು, ಈ ಯುದ್ಧ ಅನ್ನೋದೇನಿದೆ ಇದು ದರ್ಶನ್ ಅವರ ವಿರುದ್ಧವೇ, ಇದು ದರ್ಶನ್ ಮತ್ತು ಕಿಚ್ಚ ಸುದೀಪ್ ನಡುವಿನ ಫೈಟೇ? ಪ್ರಶ್ನೆ ಶುರುವಾಯಿತು. ಹಾಗೇನೆ ಸೊ ಸುದೀಪ್ ಅವರ ಚಿತ್ರ ಬಿಡುಗಡೆ ಆಗುವ ದಿನನೇ ಇನ್ನೊಂದು ಚಿತ್ರ ಬಿಡುಗಡೆ ಆಗ್ತಾ ಇದೆಯಲ್ಲ, ಶಿವರಾಜ್ ಕುಮಾರ್ ಅವರ ಸಿನಿಮಾ, ಅವ್ರ ಜೊತೆಗೆ ಇವರು ರಾಜ್ ಬಿ ಶೆಟ್ಟಿ ಅವರು ಇರುವಂತ ಸಿನಿಮಾ 45 45 ನಂಬರ್ ಸಿನಿಮಾ, ಅವರು ಇವ್ರದ್ದು ಜಗಳನ ಅನ್ನೋ ಚರ್ಚೆ ಶುರುವಾಯಿತು. 2-3 ದಿವಸದಿಂದ ಮಾಧ್ಯಮದಲ್ಲಿ ಬೇರೆ ವಿಚಾರಗಳೇ ಇಲ್ಲ. ತೌಡು ಕುಟ್ಟೋಕ್ಸ್ ಪ್ರಾರಂಭ ಮಾಡಿದ್ರು. ಅದರ ನಡುವೆ ಅಲ್ಲೆಲ್ಲೋ ಮಂಡ್ಯಕ್ಕೇನೋ ಇದಕ್ಕೆ ಹೋಗಿದಂತ ವಿಜಯಲಕ್ಷ್ಮಿ ಅಂತ ದರ್ಶನ್ ಅವರ ಹೆಂಡತಿ, ಆಕೆ ಒಂದು ರೀತಿ ಯಾವ ರೀತಿ ಅಂತಾದ್ರೆ, ಇಡೀ ಕಿಚ್ಚ ಸುದೀಪ್ ಹೇಳಿದ್ದು ತಮ್ಮ ಗಂಡನ ಮೇಲೆ, ದರ್ಶನ್ ಮೇಲೆ ಅನ್ನುವ ತೀರ್ಮಾನಕ್ಕೆ ಬಂದ್ಬಿಟ್ಟು, ದರ್ಶನ್ ಒಳಗಿದ್ರೆ ನೀವೆಲ್ಲ ಹಾರಾಡ್ತೀರಿ, ವೇದಿಕೆ ಮೇಲೆ ಬಂದು ಮಾತಾಡ್ತೀರಿ, ಹೊರಗೆ ಬಂದರೆ ಬಾಲ ಮುಚ್ಕೊಂಡು ಹೋಗ್ತೀರಿ ಅಂತ ಅಂದ್ರು. ಇಡೀ ಯು ಸಿ ದಟ್ ಈ ಜಗಳ ಒಂದು ಕ್ರೂಪವಾದ ಒಂದು ಮನಸ್ಥಿತಿಯನ್ನ ಪ್ರತಿಬಿಂಬಿಸುವ ಹಾಗೆ ಇತ್ತು ಎಲ್ಲರದ್ದು ಕೂಡ. ಹಾಗಿದ್ರೆ ಯಾರು ಈ ಕಿಚ್ಚ ಸುದೀಪ್ ಹೇಳಿದ್ದು ಯಾರಿಗೆ? ಇದು ಪ್ರಶ್ನೆ. ಅವರೇ ಕ್ಲಾರಿಫೈ ಮಾಡಬೇಕು. ಆದ್ರೆ ಅದಕ್ಕೆ ಬೇರೆ ಬೇರೆ ಅದು ಪೈರಸಿ ವಿರುದ್ಧ, ಇನ್ನೊಂದ್ರ ವಿರುದ್ಧ ಅಂತ ಅವ್ರ ಸುತ್ತಮುತ್ತಲು ಇದ್ದವರು, ಬಿಜೆಪಿ ಲೀಡರ್ ಒಬ್ಬರು ಇದ್ರು ಪಕ್ಕದಲ್ಲಿ, ರಾಜುಗೌಡ್ರು, ಅವರು ಕ್ಲಾರಿಫಿಕೇಶನ್ ಕೊಟ್ರು. ನಂತರ ಚಕ್ರವರ್ತಿ ಚಂದ್ರಚೂಡ ಅವರು ಬಂದು ಮಾತನಾಡೋಕೆ ಶುರು ಮಾಡಿದ್ರು. ಸೊ ಈ ರೀತಿ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳು ಪ್ರಾರಂಭ ಆದವು. ದರ್ಶನ್ ಅಭಿಮಾನಿಗಳೆಲ್ಲ ಎದ್ದು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಶುರು ಮಾಡಿದ್ರು. ಒಬ್ಬ ಚಿತ್ರ ನಟ ಏನಿದ್ದಾನೆ, ಆತ ಈ ರೀತಿ ಅಭಿಮಾನಿಗಳನ್ನ ಕಟ್ಟಿಕೊಂಡು ಯುದ್ಧಕ್ಕೆ ಸನ್ನದ್ಧರಾಗುವುದು ಆರೋಗ್ಯಪೂರ್ಣ ಸಮಾಜದ ಲಕ್ಷಣವಾ? ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಪ್ರಾಯಶಃ ಚಿತ್ರನಟರಿಗೆ ಈ ರೀತಿ ಅಭಿಮಾನಿಗಳು ಇರುವುದು ವಿಶ್ವದಲ್ಲಿ ಭಾರತದಲ್ಲಿ ಮಾತ್ರ, ಇನ್ನೆಲ್ಲೋ ಇಲ್ಲ. ಅಮೆರಿಕ, ಯುರೋಪ್ ಮುಂದುವರೆದ ರಾಷ್ಟ್ರಗಳು ಅಂತ ನಾವೇನು ಕ್ಲೇಮ್ ಮಾಡ್ತೀವಿ, ಹೇಳ್ತೀವಿ, ಆ ರಾಷ್ಟ್ರಗಳಲ್ಲಿ ಚಿತ್ರನಟರನ್ನ ಈ ರೀತಿ ಪೂಜೆ ಮಾಡಲ್ಲ. ನಾವು ಒಂದು ರೀತಿ ನಮಗೆ ಪೂಜೆ ಮಾಡೋದಕ್ಕೊಂದು ಮೂರ್ತಿ ಬೇಕು ಅಂತ, ಚಿತ್ರನಟರನ್ನು ಪೂಜೆ ಮಾಡಬೇಕು, ಅಥವಾ ಚಿತ್ರನಟರು ಇಲ್ಲಾಂದ್ರೆ ರಾಜಕಾರಣಿಗಳಲ್ಲೂ ಪೂಜೆ ಮಾಡಬೇಕು, ಅವ್ರಿಗೊಂದು ದೇವಸ್ಥಾನ ಕಟ್ಟಬೇಕು. ಇದಕ್ಕಿಂತ ಅಯೋಗ್ಯತನ ಇದೆಯಾ? ಇದು ಒಂದು ದೇಶ ಆಂತರಿಕವಾಗಿ ದುರ್ಬಲವಾಗುತ್ತಿರುವುದರ ಲಕ್ಷಣ ಅಂತ. ಈ ಅಭಿಮಾನ ಅನ್ನೋದು ಅಪಾಯಕಾರಿಯಾದ್ದು ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ.
ಅಭಿಮಾನ ಅನ್ನುವುದು ನಿಮ್ಮ ಯೋಚನಾ ಕ್ರಮವನ್ನ ಅದು ನಿಯಂತ್ರಿಸುತ್ತೆ ಅಂತ. ನೀವು ಬದುಕನ್ನ ಎಲ್ಲ ದೃಷ್ಟಿಯಿಂದ ನೋಡ್ಲಾಗಿದೆ. ಅಭಿಮಾನ ಅನ್ನುವುದೇ ಏನಿದೆ ಅದೊಂದು ಗುಲಾಮಿತನ ಅಂತ. ಅದು ರಾಜಕಾರಣಿಗಳ ಅಭಿಮಾನ ಇರಲಿ, ಚಿತ್ರನಟರ ಅಭಿಮಾನ ಇರಲಿ, ಅದೊಂದು ಗುಲಾಮಿತನ. ಈ ಗುಲಾಮಿತನವನ್ನ ನಿಲ್ಲಿಸದಿದ್ರೆ ಸಮಾಜ ಉದ್ಧಾರ ಆಗಲ್ಲ. ಈಗ ನೋಡಿ, ಈ ಚಿತ್ರನಟರ ಅಭಿಮಾನಿಗಳು ಇರ್ತಾರಲ್ಲ, ಪಾಪ ಯೂಸ್ವಲಿ ಒಂದು 25-30 ವರ್ಷದ ಒಳಗಿನ ಹುಡುಗರು. ಬಹಳಷ್ಟು ಉದ್ಯೋಗ ಇರಲ್ಲ. ಆ ಕಾಲೇಜಿಗೆ ಹೋಗುವವರು, ಕಾಲೇಜ್ ಮುಗಿಸ್ತವರು, ಕೆಲಸ ಇಲ್ಲದೆ ಇರುವವರು, ಇಂಥವ್ರು ಇರ್ತಾರೆ. ಅವ್ರು ಮಾಡೋದೇನು, ನಾಯಕ ನಟನ ಚಿತ್ರ ಅವ್ರು ಇಷ್ಟಪಡೋರು ಬಿಡುಗಡೆ ಆಗ್ದಿರ ಹೋಗ್ಬಿಟ್ಟು ಕಟೌಟ್ ಕಟ್ಟೋದು, ಹಾಲು ತಂದು ಒಯ್ಯೋದು, ಬಿಸಿ ಆ ಮೆರವಣಿಗೆ ಮಾಡೋದು. ಹಾಗಿದ್ರೆ ಈಗ ಮಾಡೋದಕ್ಕೆ ದುಡ್ಡು ಯಾರು ಕೊಡೋದು ಅವರಿಗೆ? ಆ ನಟನೆ ಅಲ್ವಾ. ಅಭಿಮಾನಿ ಸಂಘಗಳಿಗೆ ಯಾರು ಹಣಕಾಸಿನ ನೆರವು ಕೊಡೋದು? ಬಹುಮಟ್ಟಿಗೆ ಆ ನಟರೇ ಅಲ್ವಾ. ಬೇರೆಯವ್ರು ಮಾಡಕ್ ಸಾಧ್ಯನೇ ಇಲ್ಲ. ಅವ್ರ ನಟರೆ ದುಡ್ಡು ಕೊಟ್ಟು ಅವ್ರನ್ನ ಸಾಕ್ತಾರೆ. ಅದನ್ನು ಒಂದು ರೀತಿ ಸೈನ್ಯದ ರೀತಿ ಬದಲಿಸೋದು, ಯುದ್ಧಕ್ಕೆ ಸನ್ನದ್ಧರಾಗಿ ಸೈನ್ಯ ಯುದ್ಧಕ್ಕೆ ಸನ್ನದ್ಧಾಗೋದು. ಒಬ್ಬ ನಾಯಕ ನಟನಾದವನು ತನ್ನ ಅಭಿಮಾನಿ ಯುದ್ಧಕ್ಕೆ ಸನ್ನದ್ಧನಾಗಿ ಯಾರ ಮೇಲೆ ಯುದ್ಧ ಮಾಡ್ತೀರಿ ನೀವು? ಏನು ಯುದ್ಧ ಮಾಡ್ತೀರಿ? ನಿಮ್ಮ ಸಿನಿಮಾ ಬಿಡುಗಡೆ ಚೆನ್ನಾಗಿದ್ದರೆ ಜನ ನೋಡ್ತಾರೆ ಸ್ವಾಮಿ, ಇಲ್ಲ ಅಂದ್ರೆ ಬಿಟ್ಟಾಕ್ತಾರೆ. ನಿಮ್ಮ ಸಿನಿಮಾ ಏನಿದೆ ಅದು ಪೈರಸಿ ವಿರುದ್ಧ, ಇನ್ನೊಂದ್ರ ವಿರುದ್ಧ, ಮತ್ತೊಂದು ವಿರುದ್ಧ, ತನ್ನತ್ರ ಬೇರೆ ಏನೋ ಕಾರಣಗಳನ್ನು ಕೊಡ್ತೀರಿ ಅಲ್ವಾ. ಬಹುಮಟ್ಟಿಗೆ ಇಂತಹ ನಟರ ವರ್ತನೆಗಳಿದೆಯಲ್ಲ, ಅದು ಅದು ಕಲ್ಚರ್ಡ್ ಆದ ವರ್ತನ ಹೌದಾ ಅಲ್ವಾ ಅಂತ ಚರ್ಚೆ ಮಾಡಬೇಕಾಗಿದೆ. ಒಂದು ಆರ್ಟ್ ಅನ್ನೋದಿರುತ್ತಲ್ಲ, ಒಂದು ಕಲೆ ಅನ್ನೋದಿರುತ್ತಲ್ಲ, ಅದು ನಿಮ್ಮನ್ನ ಹೆಚ್ಚು ನಿಸ್ಪೃಹರನ್ನಾಗಿ ಮಾಡಬೇಕು ಅಂತ ಅಲ್ವಾ. ಒಂದು ಕಲೆ ಅದು ಹೃದಯವನ್ನ, ನಿಮ್ಮ ಹೃದಯ ಇದೆಯಲ್ಲ, ಹೃದಯ ವೈಶಾಲ್ಯವನ್ನ ವಿಸ್ತರಿಸ್ಬೇಕು ಅಲ್ವಾ. ಸೊ ಕಲೆ ಅನ್ನುವುದು ನಮ್ಮ ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆ ಕೂಡ ಆಗಿದೆ ಅಂತ. ಒಬ್ಬ ನಟ ಒಂದು ಪಾತ್ರವನ್ನ ಅಭಿನಯಿಸುವಾಗ ಆತನಲ್ಲಿ ಒಂದು ಪರಕಾಯ ಪ್ರವೇಶ ಆಗಿರುತ್ತೆ. ಆತ ಇನ್ನೊಂದು ಪಾತ್ರವಾಗಿರ್ತಾನೆ. ಆ ಮೂಲಕ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಪಾತ್ರ ಆಗ್ತಾ ಆಗ್ತಾ ಅವನು ಬದುಕಿನ ಎಲ್ಲ ಮುಖಗಳು ಎಲ್ಲವನ್ನ ಗ್ರಹಿಸ್ತಾ ಅದು ತನ್ನ ಅನುಭವವಾಗಿಸ್ಕೊತಿರ್ತಾನೆ. ಒಬ್ಬ ನಟನಿಗೆ ಅದು ಸಾಧ್ಯ ಆಗದಿದ್ರೆ ಆತ ನಟ ಅಲ್ಲ. ಅಂದ್ರೆ ಒಬ್ಬ ನಟನಾದವನು ಯಾವ ರೀತಿ ಇರಬೇಕು ಅಂತ. ಸೊ ಇದಕ್ಕೆ ನಾನು ಹೇಳಿದೆ, ಈಗ ಒಂದ್ ಕಡೆ ಕಿಚ್ಚ ಸುದೀಪ್, ಇನ್ನೊಂದ್ ಕಡೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ. ಅಲ್ಲ, ಗಂಡ ಜೈಲಲ್ಲಿದ್ದಾನೆ. ಅವನು ಜೈಲಿಗೆ ಹೋಗೋದು ಸ್ವಾತಂತ್ರ್ಯ ಹೋರಾಟ ಮಾಡಿ ಹೋಗೋದ್ನ ಅವನು ಏನ್ ಮಾಡೋದ? ಹೌದ, ಯಾವ್ದು ಸ್ವಾತಂತ್ರ್ಯ ಹೋರಾಟನೋ ಎಮರ್ಜೆನ್ಸಿ ವಿರುದ್ಧನೋ ಇನ್ನೇನೋ ಫೈಟ್ ಮಾಡಿಬಿಟ್ಟು ಜನರಿಗೆ ಆಗೋದ್ನ? ಇಲ್ವಲ್ಲ. ಒಂದು ಮರ್ಡರ್ ಆರೋಪದ ಮೇಲೆ, ಕೊಲೆ ಆರೋಪದ ಮೇಲೆ ಹೋಗಿದ್ದಾನೆ ಅಲ್ವಾ. ಆ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋದವನ ಹೆಂಡತಿ ಅಟ್ಲೀಸ್ಟ್ ಅವನು ಹೊರಗೆ ಬರಲಿ ಅನ್ನುವ ಅಂತ ಬೇಡ್ಕೋತಾ ಇರಬೇಕು. ಒಂದು ರಿಪೆಂಟೆನ್ಸ್ ಇರಬೇಕು, ನನ್ನ ಗಂಡ ಹೀಗೆ ಮಾಡಿದ್ನಲ್ಲ ಅಂತ. ಅದ್ರ ಬದಲಿಗೆ ಇವಳು ಹೊರಗೆ ಬರ್ಲಿ ಅವನು ಅಂತ. ಹೊರಗೆ ಬರ್ತಾರೋ ಇಲ್ವೋ ಯಾರಿಗೆ ಗೊತ್ತು. ಸೊ ನೀವ್ ಯಾಕೆ ಈ ರೀತಿ ವೈಭವದಿಂದ ಹೀಗೆ ಮಾಡ್ತೀರಿ? ಬರ್ಲಿ ಹೊರಗಡೆ, ನೋಡ್ಕೋತೀನಿ. ನನ್ನ ಅಭಿಮಾನಿಗಳು ಯೋಗ್ಯರು, ನಿಮ್ಮ ಅಭಿಮಾನಿಗಳು ಯೋಗ್ಯರಲ್ಲ. ನಮ್ಮ ಅಭಿಮಾನಿಗಳು ಸುಸಂಸ್ಕೃತ, ನಿಮ್ಮ ಅಭಿಮಾನಿಗಳು ಸುಸಂಸ್ಕೃತ ಅಲ್ಲ. ಅಭಿಮಾನಿಗಳು ಅಂದ್ರೆ ಅವ್ರು ಸುಸಂಸ್ಕೃತ ಅಂತ ಅರ್ಥ ಅಲ್ಲ. ಅಭಿಮಾನಿ ಅನ್ನುವುದು ಆಲೋಚನೆ ಮಾಡಕ್ ಸಾಧ್ಯ ಇಲ್ದಿದವರು ಅಂತ ಅರ್ಥ. ಬುದ್ಧಿ ಕಡಿಮೆ ಇದ್ದವ್ರು ಮಾತ್ರ ಅಭಿಮಾನಿ ಆಗ್ತಾರೆ. ಬುದ್ಧಿ ಇರುವವನ್ ಯಾರ ಅಭಿಮಾನನೂ ಆಗಲ್ಲ, ತನ್ನ ಬದುಕನ್ನು ರೂಪಿಸ್ಕೊತಾನೆ. ಸೊ ಈ ಹುಡುಗರ ಬಗ್ಗೆ ದುಃಖ, ಬೇಸರ ಎಲ್ಲ ಆಗುತ್ತೆ ನನಗೆ. ಈ ಅಭಿಮಾನಿ ಸಂಘ ಕಟ್ಕೊಂಡು ಇನ್ನೊಂದು ಓಡಾಡ್ಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡು ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಉದ್ಯೋಗವನ್ನು ಮಾಡಿ ಇನ್ನೊಂದು ಮಾಡಿ ಅಲ್ವಾ, ಬದುಕನ್ನು ರೂಪಿಸ್ಕೊಂಡು ತಂದೆ ತಾಯಿಯನ್ನು ನೋಡ್ಕೊಂಡು ಇರ್ಬೋದಲ್ವಾ. ಅದು ಬಿಟ್ಬಿಟ್ಟು ಇವ್ರ ಮೇಲಿರುವ ಸಿನಿಮಾ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅವರ ಬದುಕನ್ನು ನಾಶಪಡಿಸ್ತಾ ಹೋಗುತ್ತೆ. ಸಿನಿಮಾ ಅನ್ನುವುದು ಒಂದು ಭ್ರಮೆ ಅಲ್ವಾ. ಸೊ ಆ ಸಿನಿಮಾ ಅನ್ನುವ ಭ್ರಮೆಯ ಒಳಗಡೆ ನೀವು ನುಸುಳಿಕೊಂಡ್ರೆ ನಿಮ್ಮ ಬದುಕು ಭ್ರಮಾತ್ಮಕವಾಗಿ ಹೋಗುತ್ತೆ. ಇವತ್ತು ಬರುವ ಬಹುತೇಕ ಸಿನಿಮಾಗಳು ಈ ಹೀರೋಯಿಸಮ್ ಇದೆಯಲ್ಲ, ಅಪಾಯಕಾರಿಯಾದ್ದು. ಒಬ್ಬ ನಾಯಕ ನಟ ಮಚ್ಚು ಹಿಡಿದು 10 ಜನರನ್ನ ಕೊಂದಾಗ್ತಾನೆ.
AK-47 ಇಟ್ಕೊಂಡು ಬಡ ಬಡ ಹೊಡಿತಾನೆ. ಅದು ನಿಮಗೆ ಆದರ್ಶ ಆಗ್ತಾ ಹೋಗುತ್ತೆ. ಅದು ಆದರ್ಶವಾಗ್ತಾ ನಾಯಕ ನಟ ಸಿನಿಮಾದಲ್ಲಿ ಏನ್ ಮಾಡಿದ್ನೋ ಅದನ್ನ ನೀವು ಬದುಕಿನಲ್ಲಿ ಮಾಡೋದಕ್ಕೆ ಹೋಗ್ತೀರಿ. ಆಂಟಿ ಹೀರೋಯಿಸಮ್ ಇರುತ್ತಲ್ಲ, ಅದು ಆಕ್ರಮಿಸುತ್ತೆ. ಇವತ್ತು ಬರುವ ಬಹುತೇಕ ಸಿನಿಮಾಗಳು ಅಂಡರ್ ವರ್ಲ್ಡ್ ಸಿನಿಮಾಗಳು ಇನ್ನೊಂದು ಮತ್ತೊಂದು ಆಗಿರ್ತವೆ. ಸೊ ಅದನ್ನ ಅನುಸರಿಸುವವನು, ಆ ಸಿನಿಮಾವನ್ನ ನೋಡಿ ಪ್ರಭಾವಿತನಾಗುವವನು, ಆತ ಏನಾಗ್ತಾನೆ? ಸಭ್ಯ ನಾಗರಿಕನಾಗ್ತಾನ? ಐ ಡೋಂಟ್ ಥಿಂಕ್ ಸೊ. ಕಾಣೋದಿಲ್ಲ. ಅದರಿಂದ ಇಡೀ ಭಾರತೀಯರ ಆಲೋಚನಾ ಕ್ರಮ ಏನಿದೆ, ಆಲೋಚನೆ ಮಾಡುವುದೇನಿದೆ, ಅದನ್ನ ಈ ಸಿನಿಮಾಗಳು, ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳು ನಾಶಪಡಿಸ್ತವೆ. ವ್ಯಾಲ್ಯೂಸ್ ಇಲ್ಲ. ಅದೇ ಹಳೆ ಕಾಲದಲ್ಲಿ ನೋಡಿ, ರಾಜ್ಕುಮಾರ್ ಸಿನಿಮಾ ಕುಟುಂಬ ಎಲ್ಲ ಕುಳಿತು ನೋಡ್ಬೋದಾಗಿತ್ತು. ಯಾವತ್ತಿದ್ರು ಅಷ್ಟೇ ಮನೆಯವರೆಲ್ಲ ಕೂತು ಅದೊಂದು ವ್ಯಾಲ್ಯೂಸ್, ಒಂದು ಮೌಲ್ಯಗಳನ್ನ ಪ್ರತಿಪಾದಿಸ್ತಿತ್ತು ಆ ಸಿನಿಮಾ ಅಲ್ವಾ. ಎಲ್ಲರೂ ಕುಟುಂಬ ಸಮೇತರಾಗಿ ನೋಡ್ತೀವಿ. ಇವತ್ತು ಯಾವುದೇ ಒಂದು ಸಿನಿಮಾ ಕುಟುಂಬ ಸಮೇತರಾಗಿ ನೋಡೋಕೆ ಸಾಧ್ಯ ಏನ್ರಿ? ನೋಡಿ, ಅದು ದರ್ಶನ್ ಸಿನಿಮಾ ಇರಲಿ, ಅದು ಇವನ ಸಿನಿಮಾ ಇರಲಿ, ಕಿಚ್ಚ ಸುದೀಪದ ಇರಲಿ, ಶಿವರಾಜ್ ಕುಮಾರ್ ಯಾರೇ ಇರಲಿ, ಮಚ್ಚು ಕತ್ತಿ ಹಿಡ್ಕೊಂಡು ಸಾಂಸಾರಿಕ ಮೌಲ್ಯಗಳೆಲ್ಲ ನಾಶ ಆಗ್ತಾ ಇದೆ. ಅದನ್ನೇ ನಿಮ್ಮ ಬದುಕು, ಅದು ಸಿನಿಮಾ ಪ್ರಭಾವ ಬೀರುತ್ತೆ. ಒಂದು ಕತ್ತಲೆಯಲ್ಲಿ ಒಂದು ಸಿನಿಮಾ ಪರದೆ ಎದುರು ಕೂತು ನೋಡುವಾಗ ಅದು ನಮ್ಮ ಮೇಲೆ ಬಹಳ ಅಗಾಧವಾದ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಸೊ ಅದು ಬದುಕನ್ನ ನಾಶಪಡಿಸುತ್ತೆ. ಆದ್ರಿಂದ ಮೊದಲು ನನಗನ್ನಿಸುವ ಹಾಗೆ ಈ ನಾಯಕರು, ನಟರುಗಳೇನಿದ್ದಾರೆ, ಅವರು ತಮ್ಮ ಅಭಿಮಾನಿ ಸಂಘಗಳನ್ನ ವಿಸರ್ಜಿಸಬೇಕು ಅಂತ. ಅಭಿಮಾನಿ ಸಂಘಗಳು ಇಟ್ಕೋಬಾರದು. ಅವ್ರು ಸಿನಿಮಾ ನೋಡಿ ಪ್ರೀತಿ ಇದ್ದರೆ ಬರ್ತಾರೆ, ಜನ ನೋಡ್ತಾರೆ. ಆದರೆ ಅಭಿಮಾನಿ ಸಂಘಗಳನ್ನ ಕಟ್ಟಿಕೊಂಡು ಅಭಿಮಾನಿಗಳ ಪರವಾಗಿ ಮಾತನಾಡಿ ಯುದ್ಧಕ್ಕೆ ಬನ್ನಿ ಅಂತ ಹೇಳೋದು, ಅವ್ರು ನಾಳೆ ಕತ್ತಿ AK-47 ಕೊಡಿ ಅಂತ ಕೇಳ್ತಾರೆ ಅಭಿಮಾನಿಗಳು. ಅದೇ ಸಿಚುವೇಶನ್ ಮುಂದುವರೆದ್ರೆ ನಿಮ್ಮನ್ನ ಯಾರು ಪ್ರೀತಿಸ್ತಾರೆ, ನಿಮ್ಮ ಅಭಿಮಾನಿ ಯಾರಾಗಿದ್ದಾರೆ, ಅವ್ರ ಬದುಕು ಏನಿದೆ, ಆ ಬದುಕು ಸುಂದರವಾಗುವುದಕ್ಕೆ ಸಲಹೆ ನೀಡಿ, ಅದು ವಿಕೃತವಾಗುವುದಕ್ಕಲ್ಲ. ಅವರು ನಿಜವಾಗಿ ಅವರಿಗೆ ಆಲೋಚನೆ ಮಾಡುವುದನ್ನು ಕಲಿಸಿ, ಅವರ ಆಲೋಚನೆ ಮಾಡದಿರುವಂತೆ ಮಾಡಬೇಡಿ. ಅವರಿಗೆ ಅಭಿಮಾನದೊಳಗೆ ಮುಳುಗ್ತಾ ಬದುಕನ್ನು ಹಾಳು ಮಾಡ್ಕೊಳ್ಳೋದು, ಯೋಚನೆ ಮಾಡದಿರುವ ಸ್ಥಿತಿಗೆ ಬರೋದು, ಇದು ಆಗ್ಕೂಡ್ದು. ಹೇಳಿ, ನನಗೆ ಇತ್ತೀಚಿನ ವರ್ಷಗಳಲ್ಲಿ ಬಂದು ಯಾವುದೇ ಒಂದು ಸಿನಿಮಾ ನೀವು ನೋಡಿ, ಬಹಳಷ್ಟು ಸಿನಿಮಾಗಳಿದೆಯಲ್ಲ, ಅದರಲ್ಲಿರುವ ಕ್ರಿಯಾಲಿಟಿ, ಕ್ರೌರ್ಯ ಅಲ್ವಾ, ಹತ್ಯೆ, ಸಾವು, ಹ್ಯೂಮನ್ ರಿಲೇಷನ್ಗಳನ್ನ ಅದು ನೋಡುವ ಅಪಾಯಕಾರಿಯಾದ ಸ್ಥಿತಿ ಅವರದು. ಮನುಷ್ಯ ಸಂಬಂಧಗಳನ್ನ ಇವತ್ತಿನ ಸಿನಿಮಾಗಳು ಯಾವ ರೀತಿ ನೋಡ್ತವೆ? ಮನುಷ್ಯ ಸಂಬಂಧಗಳ ಸಂಶೋಧನೆ ನಡೆಯುತ್ತೆ. ಅದೊಂಥರ ಸಿನಿಮಾ ಅದನ್ನು ಮಾಡಬೇಕು. ಅದು ನಮ್ಮನ್ನ ಆಲೋಚನೆಗೆ ಹಚ್ಚಬೇಕು. ಆಲೋಚನೆಗೆ ಹಚ್ಚದಿರುವ ಸಿನಿಮಾ ಇರುತ್ತಲ್ಲ, ಹಾರಿಬಲ್ ಅದು. ಅದರಿಂದ ಕಿಚ್ಚ ಸುದೀಪ್ ಆಗಲಿ, ದರ್ಶನ್ ಆಗಲಿ, ಅವರು ತಮ್ಮ ಅಭಿಮಾನಿಗಳಿಗೆ ಯಾರಿದ್ದಾರೆ ಅವರು ಸಿನಿಮಾ ನೋಡಿ ಸಂತೋಷ ಪಡೆಯೋದು ಕಲಿಸಿ, ಸಂಘ ಕಟ್ಟಿಕೊಂಡು ಕುಣಿದಾಡಿ ಇನ್ನೊಬ್ಬರ ವಿರುದ್ಧ ಅವರನ್ನು ಎತ್ತಿ ಕಟ್ಟೋದಲ್ಲ. ಅಭಿಮಾನಿಗಳನ್ನು ಯುದ್ಧಕ್ಕೆ ಕರಿಬೇಡಿ, ಅಭಿಮಾನಿಗಳಿಗೆ ಪ್ರೀತಿಸುವುದನ್ನು ಕಲಿಸಿ. ಈ ಸಮಾಜ ಉಳಿಯುತ್ತೆ. ನೀವು ಅಭಿಮಾನಿಗಳನ್ನು ಯುದ್ಧಕ್ಕೆ ಕರೆದ್ರೆ, ಅವರು ಯುದ್ಧ ಅನ್ನುವುದು ರಕ್ತಪಾತ, ಅದು ಸಾವು. ಆದ್ದರಿಂದ ಅಭಿಮಾನಿಗಳನ್ನ ಸಾವಿನ ಮನೆಗೆ ದೂಡಬೇಡಿ, ಅವರ ಹಿಂಸಾಚಾರವನ್ನು ಕಲಿಸ್ಬೇಡಿ, ಅವರನ್ನು ಪ್ರೀತಿಸೋಕೆ ಸಾಧ್ಯ ಆದರೆ ಪ್ರೀತಿಸೋದನ್ನು ಕಲಿಸಿ. ಆದ್ದರಿಂದ ಈ ಬಹುತೇಕ ನಾಯಕ ನಟರುಗಳು ತಮ್ಮ ಅಭಿಮಾನಿ ಸಂಘಗಳನ್ನು ವಿಸರ್ಜಿಸೋದು ಒಳ್ಳೆಯದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.